ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಮೇ 12ನೇ ತಾರೀಕು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಒಂದು ಬ್ಲಾಕ್ ಬಸ್ಟರ್ ಡೇ ಅಂತಾನೆ ಕರಿಬಹುದು. ಯಾಕೆ ಅಂತಂದ್ರೆ ನಿಫ್ಟಿ ಇವತ್ತು 3.5% ಅಪ್ ಆಯ್ತು, ಬ್ಯಾಂಕ್ ನಿಫ್ಟಿ 3% ಗಿಂತ ಜಾಸ್ತಿ ಅಪ್ ಆಗಿದೆ, ಪ್ಲಸ್ ಸೆನ್ಸೆಕ್ಸ್ ಕೂಡ 3.5% ಗಿಂತ ಜಾಸ್ತಿ ಅಪ್ ಆಗಿದೆ. ಸೊ ಇವತ್ತಿನ ಅಪ್ ಮೂವ್ಗೆ ಏನ್ ಕಾರಣ, ಇವತ್ತಿನ ರ್ಯಾಲಿಗೆ ಏನ್ ಕಾರಣ ಅಂತಂದ್ರೆ ಲಾಸ್ಟ್ ಒಂದು ವಾರದಲ್ಲಿ ಏನ್ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಒಂದು ಯುದ್ಧ ಭೀತಿ ಉಂಟಾಗಿತ್ತು, ಅದು ತಿಳಿಗೊಳ್ಳುವಂತಹ ಚಾನ್ಸಸ್ ಇದೆ. ಪ್ಲಸ್ ಯುದ್ಧ ವಿರಾಮ ಘೋಷಣೆ ಆಗಿದೆ. ಸೊ ಹಾಗಾಗಿ ಇವತ್ತು ಲಾಸ್ಟ್ ವೀಕ್ ಇದ್ದಿದ್ದಂತಹ ಒಂದು ಭಯದ ವಾತಾವರಣ ಇಲ್ಲ. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆದ್ಮೇಲೆ ರ್ಯಾಲಿ ಕೂಡ ಆಯ್ತು. ಅದೇ ತರ ಅಮೆರಿಕ ಮತ್ತೆ ಚೈನಾ ನಡುವೆ ಏನೊಂದು ಟ್ಯಾರಿಫ್ ವಾರ್ ಅಂತ ನಡೀತಾ ಇತ್ತು, ಒಬ್ರ ಮೇಲೊಬ್ರು ಟ್ಯಾರಿಫ್ ನ ಹಾಕೊಂಡು ಹೋಗ್ತಾನೆ ಇದ್ರು, ಅದಕ್ಕೆ ಒಂದು ಎಂಡ್ ಕಾಣುವಂತಹ ಚಾನ್ಸಸ್ ಇದೆ. ಸೊ ಇಬ್ರು ಒಂದು ಅಗ್ರಿಮೆಂಟ್ ಗೆ ಬಂದು ಒಂದು ಒಪ್ಪಂದಕ್ಕೆ ಬಂದು ಅದನ್ನ ಆದಷ್ಟು ಬೇಗ ಅವರು ಸರಿ ಮಾಡ್ಕೊಳ್ಳುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಇಂದ ಇವತ್ತು ಇಂಡಿಯನ್ ಮಾರ್ಕೆಟ್ ರ್ಯಾಲಿ ಆಯ್ತು. ಸೊ ಈಗೇನು ಅಂತಂದ್ರೆ 3% ರ್ಯಾಲಿ ಆಗೋಯ್ತು. ಆಗೋಗಿದ್ದಾದ್ಮೇಲೆ ಈ ರೀಸನ್ಗೋಸ್ಕರ ರ್ಯಾಲಿ ಆಯ್ತು, ಆ ರೀಸನ್ಗೋಸ್ಕರ ರ್ಯಾಲಿ ಆಯ್ತು, ಇದರಿಂದ ಅಪ್ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಅನ್ನೋದ್ರಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಆಸ್ ಎ ಟ್ರೇಡರ್ ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ನೋಡಿ, ರ್ಯಾಲಿ ಆಗಿದ್ದಾದ್ಮೇಲೆ ಅಥವಾ ಬಿದ್ದಿದ್ದಾದ್ಮೇಲೆ ಯಾವ ರೀಸನ್ ಇಂದ ಬಿತ್ತು ಅಂತ ಹೇಳ್ಬೋದು, ರ್ಯಾಲಿ ಹೋಗಿದ್ದಾದ್ಮೇಲೆ ಯಾಕೆ ಹೋಯ್ತು ಅಂತ ಹೇಳ್ಬೋದು. ಆದ್ರೆ ಮಾರ್ನಿಂಗ್ ಅಂದ್ರೆ ಓಪನಿಂಗ್ ಅಲ್ಲಿ ಮಾರ್ಕೆಟ್ ಓಪನ್ ಆದಾಗ ನಾನು ಗ್ಯಾಪ್ ಅಪ್ ಆಯ್ತಾ, ಗ್ಯಾಪ್ ಅಪ್ ಆದಾಗ ಯಾವ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನನಗೆ ಗೊತ್ತಿದ್ರೆ ಇವತ್ತಿನ ರ್ಯಾಲಿನ ನಾನು ಯುಟಿಲೈಸ್ ಮಾಡ್ಕೋಬಹುದಾಯ್ತು. ಪ್ಲಸ್ ಇವತ್ತಿನ ರ್ಯಾಲಿ ಏನಾಯ್ತು ಅದರಲ್ಲಿ ಒಂದಷ್ಟು ಪ್ರಾಫಿಟ್ಸ್ ನಾನು ಮಾಡ್ಕೋಬಹುದು. ಸೊ ಹಾಗಾದ್ರೆ ಆಸ್ ಎ ಟ್ರೇಡರ್ ನಮ್ಗೇನ್ ಬೇಕು, ಗ್ಯಾಪ್ ಅಪ್ ಆದಾಗ ನಾನು ಯಾವ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕು ಟೆಕ್ನಿಕಲ್ ಚಾರ್ಟ್ಸ್ ನ ಯೂಸ್ ಮಾಡಿಕೊಂಡು ಅನ್ನೋದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಲ್ರೆಡಿ ನನ್ನ ಕೆಲವೊಂದು ವಿಡಿಯೋಸ್ ಅಲ್ಲಿ ಇಂಟ್ರಾಡೇ ನೀವೇನಾದ್ರೂ ಮಾಡೋ ತರ ಇದ್ರೆ ಗ್ಯಾಪ್ ಅಪ್ ಆದಾಗ ಅಥವಾ ಗ್ಯಾಪ್ ಡೌನ್ ಆದಾಗ ಈ ತರ ಒಂದು ಸಿಸ್ಟಮ್ ನ ಯೂಸ್ ಮಾಡಿ ನಾವು ಎನ್ಕ್ಯಾಶ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದೇ ತರಹ ಇವತ್ತು ನಮ್ಗೆ ಎಷ್ಟು ಆಪರ್ಚುನಿಟೀಸ್ ಇತ್ತು, ಎಷ್ಟು ಸ್ಟಾಕ್ಸ್ ಅಲ್ಲಿ ಆಪರ್ಚುನಿಟೀಸ್ ಇತ್ತು ಅಂದ್ರೆ ನೋಡಿ, ಪ್ರತಿ ಸಲಿನೂ ಒಂದೇ ಸ್ಟ್ರಾಟಜಿ ಅಂತ ಅಲ್ಲ, ಇಂಟ್ರಾಡೇಗೆ ಒಂದೇ ಸ್ಟ್ರಾಟಜಿ. ಅದು ಯಾವಾಗ ಗ್ಯಾಪ್ ಅಪ್ ಆದಾಗ ಅಥವಾ ಗ್ಯಾಪ್ ಡೌನ್ ಆದಾಗ. ಸೊ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ಗ್ಯಾಪ್ ಅಪ್ ಆಯ್ತು ಮಾರ್ಕೆಟ್ ಅಂತ. ಗ್ಯಾಪ್ ಅಪ್ ಆದಾಗ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ಇವತ್ತಿನ ಅಪ್ ಮೂವ್ ಏನಿತ್ತು ಅದನ್ನ ನಾನು ಮಿಸ್ ಮಾಡ್ಕೊಳ್ತೀನಿ ಆಸ್ ಎ ಟ್ರೇಡರ್. ಸೊ ಹಾಗಾಗಿ ಗ್ಯಾಪ್ ಅಪ್ ಆದಾಗ ನಾನು ಯಾವ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಬನ್ನಿ, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಪ್ಲಸ್ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ಇದು ನಿಫ್ಟಿಯ ಚಾರ್ಟು. ನಿಫ್ಟಿಯ 30 ಮಿನಿಟ್ಸ್ ಚಾರ್ಟ್ ನ ನಾನು ಓಪನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಿಫ್ಟಿ ಇವತ್ತು ಕ್ಲಿಯರ್ ಆಗಿ ಗ್ಯಾಪ್ ಅಪ್ ಓಪನ್ ಆಯ್ತು. ಓಕೆ, ನೋಡಿ ಇದು ನಿನ್ನೆ ಮೂಮೆಂಟು, ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಆಲ್ರೆಡಿ ನೋಡಿರ್ಬೋದು, ಫಸ್ಟ್ 30 ಮಿನಿಟ್ಸು ನಾವು ಯಾವುದೇ ಟ್ರೇಡ್ ನ ತಗೊಳಂಗಿಲ್ಲ. ಯಾಕೆ ಅಂತಂದ್ರೆ 30 ಮಿನಿಟ್ಸ್ ಆದ್ಮೇಲೆ ಅದು ಸಸ್ಟೈನ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿಂದ ಮಾರ್ಕೆಟ್ ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ. ನೋಡಿ, ಈಗ ನಿಫ್ಟಿಯ 30 ಮಿನಿಟ್ಸ್ ಹೈ ಏನಿದೆ ಅಂದ್ರೆ 9:15 ಇಂದ 9:45 ವೆಯ್ಟ್ ಅಂಡ್ ವಾಚ್. ಅಂದ್ರೆ ಯಾವ ಸ್ಟಾಕ್ಸ್ ಗ್ಯಾಪ್ ಅಪ್ ಆಯ್ತು, ಏನು ಯಾವ ಸೆಕ್ಟರ್ ಸ್ಟ್ರಾಂಗ್ ಇದೆ, ಇದನ್ನೆಲ್ಲ ನಾವು ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಒಂದು ಸ್ಮಾಲ್ ವಾಚ್ ಲಿಸ್ಟ್ ನ ರೆಡಿ ಮಾಡ್ಕೋಬೇಕು ಆ ಟೈಮ್ಗೆ. ಓಕೆ, ನೋಡಿ ಇವಾಗ ನಿಫ್ಟಿ ಗ್ಯಾಪ್ ಅಪ್ 24,633. ಈ 24,633 ಮೇಲ್ಗಡೆ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದು 5 ಮಿನಿಟ್ಸ್ ಟ್ರೇಡ್ ಆಗಬೇಕು, ಅವಾಗ ನಾವು ಎಂಟ್ರಿನ ತಗೋಬಹುದು. ಅದಾದ್ಮೇಲೆ ನೋಡಿ, ಇವತ್ತು 24,650 ಅಂತಾನೆ ತಗೊಂಡ್ರು ನಿಫ್ಟಿ. ಅಲ್ಲಿಂದ 24,950, ಆಲ್ಮೋಸ್ಟ್ 300 ಪಾಯಿಂಟ್ ರ್ಯಾಲಿ ಆಯ್ತು. ಆದ್ರೆ ಇಲ್ಲಿ ಟ್ರೇಡ್ ತಗೋಬೇಕಾದ್ರೆ ಅಕಸ್ಮಾತ್ ಇಲ್ಲಿಂದ ವಾಪಸ್ ಬಂದ್ರೆ ಏನ್ ನನ್ನ ಸ್ಟಾಪ್ ಲಾಸ್ ಅಂತಂದ್ರೆ ನೋಡಿ, ಡೇಸ್ ಲೋ ವಿಲ್ ಬಿ ದ ಸ್ಟಾಪ್ ಲಾಸ್. ನೋಡಿ, ಯಾವಾಗ್ಲೂ ಸ್ವಿಂಗ್ ಟ್ರೇಡಿಂಗ್ ಆಗ್ಲಿ, ಇಂಟ್ರಾಡೇ ಟ್ರೇಡಿಂಗ್ ಆಗ್ಲಿ, ರಿಟರ್ನ್ಸ್ ಕಮ್ಸ್ ವಿತ್ ದ
ರಿಸ್ಕ್ ಓನ್ಲಿ, ಅಂದ್ರೆ ಟ್ರೇಡಿಂಗ್ ಅಲ್ಲಿ ವಿತೌಟ್ ರಿಸ್ಕ್ ದೇರ್ ಇಸ್ ನೋ ರಿಟರ್ನ್. ಓಕೆ, ಸೊ ಹಾಗಾಗಿ ಇಲ್ಲಿ ಅಕಸ್ಮಾತ್ ವಾಪಸ್ ಬಂತು ಅಥವಾ ಹಿಟ್ ಬ್ಯಾಕ್ ಆಯ್ತು, ಅಥವಾ ನಾನು ಅನ್ಕೊಂಡಂಗೆ ಆಗ್ಲಿಲ್ಲ, ನಾನು ಏನ್ ಮಾಡ್ಲಿ ಅಂತ ಇಲ್ಲಿ ಟ್ರೇಡ್ ತಗೊಂಡಿದ್ದಾದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಇದು ನನ್ನ ಸ್ಟಾಪ್ ಲಾಸು ಅಂತ ನಮ್ಗೆ ಫಸ್ಟೇ ಗೊತ್ತಿರಬೇಕು. ಸೊ ಈ ಸ್ಟಾಪ್ ಲಾಸ್ಗೆ ನಾವು ರೆಡಿ ಇದ್ದು ಮಾತ್ರನೇ ಟ್ರೇಡ್ ನ ತಗೋಬೇಕಾಗುತ್ತೆ. ಓಕೆ, ನೋಡಿ ಇವಾಗ ಇದು ನಿಫ್ಟಿಯ ಚಾರ್ಟ್. ನೆಕ್ಸ್ಟ್ ಕೆಲವೊಂದು ಸ್ಟಾಕ್ ನ ಚಾರ್ಟ್ಸ್ ನ ತೋರಿಸ್ತೀನಿ. ನೋಡಿ ಈ ಸ್ಟಾಕ್ ಯಾವುದು ಅಂತ ನಾವು ಮೆನ್ಷನ್ ಮಾಡಂಗಿಲ್ಲ, ಸೊ ಹಾಗಾಗಿ ನಾನು ಮೆನ್ಷನ್ ಮಾಡಿಲ್ಲ. ಆದ್ರೆ ಸೆಟಪ್ ನೋಡಿ, ಈ ತರ ಸೆಟಪ್ ಬಂತು ಅಂತಂದಾಗ ನಾವು ಟ್ರೇಡ್ ನ ತಗೊಂಡ್ರೆ ಅದು ನಮ್ಗೆ ರಿಟರ್ನ್ಸ್ ಕಮ್ಸ್ ವಿತ್ ದ ರಿಸ್ಕ್ ಅನ್ನೋದು ಗೊತ್ತಿರಬೇಕು. ನೋಡಿ ಈಗ ಇಲ್ಲಿ 1612 ರೂಪಾಯಿ ಇದೊಂದು IT ಕಂಪನಿಯ ಸ್ಟಾಕು. ನೀವು ಇವತ್ತು IT ಕಂಪ್ನಿನೇ ಎಲ್ಲ ರ್ಯಾಲಿ ಆಗಿರುವಂಥದ್ದು. ಸೊ IT ಕಂಪ್ನಿ ಎಲ್ಲ ರ್ಯಾಲಿ ಆಗಿದ್ದಾದ್ಮೇಲೆ ಇವತ್ತು ಇಷ್ಟು 7% ಆಯ್ತು, 8% ಆಯ್ತು, 6% ಆಯ್ತು, 5% ಆಯ್ತು ಅಂತ ಮಾತಾಡೋದು ಈಸಿ. ಆದ್ರೆ ಬೆಳಿಗ್ಗೆ ಇದು ಗ್ಯಾಪ್ ಅಪ್ ಆದಾಗ ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತಲ್ಲ, ಈ ಗ್ಯಾಪ್ ಅಪ್ ನ ಅಂದ್ರೆ ಈ ಮೂವ್ಮೆಂಟ್ ನ ನಾವು ಕ್ಯಾಚ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ಸ್ಟ್ರಾಟಜಿ ಇರಬೇಕು. ಅದಕ್ಕೆ ನೋಡಿ, ಇಲ್ಲಿ ಗ್ಯಾಪ್ ಅಪ್ ಆಗಿದ್ದಾದ್ಮೇಲೆ ಫಸ್ಟ್ 30 ಮಿನಿಟ್ಸ್ ಆಯ್ತು. 30 ಮಿನಿಟ್ಸ್ ಆಗಿದ್ದಾದ್ಮೇಲೆ ನಾವಿಲ್ಲಿ 1612 ರುಪೀಸು, ಸೊ ಹೆಚ್ಚು ಕಡಿಮೆ 1590 ರುಪೀಸು ಸ್ಟಾಪ್ ಲಾಸ್ ಇತ್ತು. ಸೊ ಈಗ ಡೇ ಸ್ಲೋ ಸ್ಟಾಪ್ ಲಾಸ್. ಈ ಟೈಮಲ್ಲಿ ನಾವು ಏನ್ ಮಾಡ್ಕೊಳ್ತೀವಿ ಅಥವಾ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ರಿಸ್ಕ್ ನ ಅಂತಂದ್ರೆ, ನೋಡಿ ಈ ತರ ಒಂದು ಎಕ್ಸೆಲ್ ಶೀಟ್ ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ವಾಟ್ ಈಸ್ ಮೈ ರಿಸ್ಕ್, ನೋಡಿ ನಮ್ಮ ರಿಸ್ಕ್ ಏನು ಪರ್ ಟ್ರೇಡ್ ರಿಸ್ಕ್. ಇಲ್ಲಿ 5000 ರುಪೀಸ್ ನನಗೆ ಒನ್ ಟ್ರೇಡ್ ರಿಸ್ಕ್ ಅಂತ ನಾವು ಮೆನ್ಷನ್ ಮಾಡಿದ್ರೆ, ಎಂಟ್ರಿ ಪ್ರೈಸ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ 1615 ರೂಪಾಯಿ, ಸ್ಟಾಪ್ ಲಾಸ್ ಪ್ರೈಸ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ 1590 ರೂಪಾಯಿ. ಸೊ ಕ್ವಾಂಟಿಟಿ ಟು ಬೈ 200 ಕ್ವಾಂಟಿಟೀಸ್ ನನಗೆ ಬೈ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಏನು ಅಂತಂದ್ರೆ, ನಾವು ಎಂಟ್ರಿ ಮಾಡ್ಬೇಕಾದ್ರೇನೆ ನನ್ನ ರಿಸ್ಕ್ ಏನು ಅಂತ ಗೊತ್ತಿದೆ. ಅಕಸ್ಮಾತ್ ಇಲ್ಲಿಂದ ಡೌನ್ ಬಂತು ಅಂದ್ರೆ ನನಗೆ 5000 ರೂಪಾಯಿ ಲಾಸ್ ಆಗುತ್ತೆ ಈ ಇಂಟ್ರಾಡೇ ಟ್ರೇಡ್ ಅಲ್ಲಿ ಅಂತ ಗೊತ್ತಿದ್ದೂನೇ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಅಂತ. ಓಕೆ, ಸೊ ಇಲ್ಲಿ ರಿಸ್ಕ್ ಏನೋ ತಗೊಂಡೆ. ನೆಕ್ಸ್ಟ್ ರಿವಾರ್ಡ್ ಏನು ನನಗೆ ನೋಡಿ, 5000 ರೂಪಾಯಿ ಬರಬೇಕು ಅಂತಂದ್ರೆ 1640 ರೂಪಾಯಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗಿದೆ ಇದು ಅಂತಂದ್ರೆ ಆಲ್ಮೋಸ್ಟ್ 1663 ರೂಪಾಯಿ, 1670 ರೂಪಾಯಿವರೆಗೂ ರ್ಯಾಲಿ ಆಗಿದೆ. ಸೊ ನನಗೆ 1:1 ಅಲ್ಲಿ ಅಂದ್ರೆ 1:1 ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತಂದ್ರೆ ಎಷ್ಟು ರಿಸ್ಕ್ ನ ತಗೊಂಡಿದ್ದು ಅಷ್ಟು ಬಂದಿದ ತಕ್ಷಣ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ 50% ಕ್ವಾಂಟಿಟಿ ಅಲ್ಲಿ ಎಕ್ಸಿಟ್ ಆಗ್ಬೋದು. ರಿಮೈನಿಂಗ್ 50% ಕ್ವಾಂಟಿಟಿನ ನಾವು 315 ವರೆಗೂ ವೆಯ್ಟ್ ಮಾಡಿ ಆಮೇಲೆ ಎಕ್ಸಿಟ್ ಆಗ್ಬೋದು. ಓಕೆ, ಇಲ್ಲ ನನಗೆ 5000 ರುಪೀಸ್ ರಿಸ್ಕ್ ನ ತಗೊಳಕ್ಕೆ ನನಗೆ ಆಗಲ್ಲ ಅಂತಂದ್ರೆ ಇದನ್ನೇ ನಾವು 1000 ರುಪೀಸ್ ಅಂತಾನು ಬೇಕಾದ್ರೆ ಮಾಡ್ಕೋಬಹುದು. ನೋಡಿ ಇವಾಗ ಏನಾಯ್ತು, ಕ್ವಾಂಟಿಟಿ ಟು ಬೈ 40 ಶೇರು, 40 ಶೇರ್ನ ನಾನು ಬೈ ಮಾಡಿದೆ. ನನಗೆ ಇದೇನಾದ್ರು ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತಂದ್ರೆ ಕೇವಲ 1000 ರೂಪಾಯಿ ಮಾತ್ರ ಲಾಸ್ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿದೆ. ಈ ತರ ನಾನು ಇಂಟ್ರಾಡೇನಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ನ ತಗೋಬೇಕು ಅಂತ ನನಗೆ ಗೊತ್ತಿದ್ದೂನೇ ನಾನು ತಗೊಳ್ತಾ ಇದ್ದೀನಿ ಅಂತ. ಪ್ಲಸ್ ಈ ತರ ಎಷ್ಟು ಅಟೆಂಪ್ಟ್ ಮಾಡ್ಬೇಕು ಇವತ್ತು. ಅಂದ್ರೆ ಇವಾಗ ಒಂದು 15 ಸ್ಟಾಕು 20 ಸ್ಟಾಕು ಬಂದಿತ್ತು ಅಂತಂದ್ರೆ ನಾನು ಒಂದು ದಿನಕ್ಕೆ ಎಷ್ಟು ಕ್ವಾಂಟಿಟಿ ಅಂದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ನ ತಗೋಬೇಕು ಅಂದ್ರೆ, ಇವಾಗ ಇನ್ಫೋಸಿಸ್ ಬಂತು ಅಥವಾ ಇನ್ನೊಂದು ಯಾವ್ದು ಹೇಳ್ತೀವಿ ರಿಲಯನ್ಸ್ ಬಂತು, ICICI ಬ್ಯಾಂಕ್ ಬಂತು, ಅಥವಾ ಎಷ್ಟೊಂದು ಬಂದ್ಬಿಡ್ತು ಅಂತಂದ್ರೆ ನಾವು ಲಿಮಿಟ್ ಮಾಡ್ಕೋಬೇಕಾಗತ್ತೆ 3 ರಿಂದ 4. ಇದ್ರ ಮೇಲೆ ನಾನು ತಗೊಳಕ್ ಹೋಗಲ್ಲ ಅಂತ. ಸೊ ಹಾಗಾಗಿ ನಮ್ಮ ರಿಸ್ಕ್ ನ ನಾವು ಫಸ್ಟೇ ಕ್ಯಾಲ್ಕುಲೇಟ್ ನ ಮಾಡಿಕೊಂಡು ನಾವು ಎಂಟ್ರಿನ ಮಾಡಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಇನ್ನೊಂದು ಕಂಪನಿ, ಇದು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇದು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆ. ನೋಡಿ ಇಲ್ಲೇನ್ ಪ್ಯಾಟರ್ನ್ ಗ್ಯಾಪ್ ಅಪ್, ನೋಡಿ ಇಲ್ಲಿಂದ ಇಲ್ಲಿಗೆ ಏನ್ ಗ್ಯಾಪ್ ಅಪ್ ಆಗಿದೆ ಅದೇ ತರನೇ ಇದನ್ನು ಪ್ರೀವಿಯಸ್ ಡೇಗೂ ಇವತ್ತಿಗೂ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿ ರ್ಯಾಲಿ ಆಯ್ತು. ಸೊ ಅಗೈನ್ ನೀವು ಇಲ್ಲಿ ಕೇಳ್ಬೋದು, ಇಲ್ಲಿಂದ ನಾನು ಎಂಟ್ರಿ ಆದೆ ಅದಾದ್ಮೇಲೆ ಬಿದೋದ್ರೆ ಏನ್ ಮಾಡ್ಬೇಕು ಅಂತ. ನೋಡಿ ಬಿದೋದ್ರೆ ಏನ್ ಮಾಡ್ಬೇಕು ಅಂತ ಫಸ್ಟೇ ಗೊತ್ತಿದೆ ನಮ್ಗೆ. ಸ್ಟಾಪ್ ಲಾಸ್ ಬಂದು ಡೇ ಸ್ಲೋ ಅಂತ. ಸೊ ಡೇ ಸ್ಲೋ ಹಿಟ್ ಆಯ್ತು ಅಂತಂದ್ರೆ ನಾವು ಎಕ್ಸಿಟ್ ಆಗ್ತೀವಿ ಅಂತ. ಸೊ ಹಾಗಾಗಿನೇ ನಾವು ಈ ಕ್ಯಾಲ್ಕುಲೇಷನ್ ನ ಮಾಡ್ಕೊಂಡಿರ್ತೀವಿ. ನೋಡಿ ಈ ರಿಸ್ಕ್ಗೆ ನಾನು ಬೆಳಿಗ್ಗೆ ರೆಡಿ ಆಗ್ಲಿಲ್ಲ ಅಂತಂದ್ರೆ ಈ ರ್ಯಾಲಿನ ನಾನು ಕ್ಯಾಚ್ ಮಾಡೋದಕ್ಕೆ 100% ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮೇಲಕ್ಕೆ ಹೋಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು, ಇವತ್ತು ತಗೊಂಡ್ಬಿಟ್ಟಿದ್ರೆ 5% ಆಗ್ಬಿಟ್ಟಿರೋದು, 6% ಆಗ್ಬಿಟ್ಟಿರೋದು, ಇವತ್ತು ಹಾಕ್ಬಿಟ್ಟಿದ್ರೆ ಹಂಗಾಗ್ಬಿಟ್ಟಿರೋದು, ಹಿಂಗಾಗ್ಬಿಟ್ಟಿರೋದು ಅಂತ. ಯಾಕೆ ಹಾಕ್ಲಿಲ್ಲ ಅಂತಂದ್ರೆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಲ್ಲ.
ಸೊ ಹಾಗಾಗಿ ಯಾರು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರ್ತಾರೋ ಅವರು ಮಾತ್ರನೇ ಇಲ್ಲಿ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾವೇನ್ ಮಾಡಬೇಕು, ಇಲ್ಲಿ ಆಪ್ಷನ್ಸ್ ಮಾಡ್ತೀರಾ ಫ್ಯೂಚರ್ಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಆಪ್ಷನ್ಸ್ ಮತ್ತೆ ಫ್ಯೂಚರ್ಸ್ ಅಲ್ಲಿ ಸೈಡ್ ವೇಸ್ ಆಗೋಯ್ತು ಅಂತಂದ್ರೆ, ಎಸ್ಪೆಷಲಿ ಆಪ್ಷನ್ಸ್ ಅಲ್ಲಿ ಸೈಡ್ ವೇಸ್ ಆಯ್ತು ಅಂತಂದ್ರೆ ಅದು ಆಪ್ಷನ್ಸ್ ಪ್ರೀಮಿಯಮ್ಮು ಕರಗೋಗುವಂತ ಚಾನ್ಸಸ್ ಇರುತ್ತೆ, ಮಾರ್ಕೆಟ್ ಮೂವ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ. ಸೊ ಹಾಗಾಗಿ ಆಪ್ಷನ್ಸ್ ಅಲ್ಲಿ ನಾವು ಇಷ್ಟೇ ಲಾಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಕ್ಯಾಶ್ ಮಾರ್ಕೆಟ್ ಅಲ್ಲಾದ್ರೆ ನಮ್ಮ ಎಂಟ್ರಿ ಪ್ರೈಸ್ ಏನಿದೆ ನೋಡಿ, ಅಗೇನ್ ಇಲ್ಲೂ 1562. ಸೊ ನಾನಿಲ್ಲಿ 1562 ಅಂತ ಎಂಟ್ರಿ ಮಾಡ್ತೀನಿ. ಸ್ಟಾಪ್ ಲಾಸ್ ಬಂದು ಆಲ್ಮೋಸ್ಟ್ 1525 ಅಂತ ತಗೊಳ್ಳೋಣ. 1525 ಅಂತ ತಗೊಂಡೆ. ಸೊ ಅಗೇನ್ ನನಗೆ 1000 ರೂಪಾಯಿ ರಿಸ್ಕ್ ತೊಗೊಂಡಿದ್ದಕ್ಕೆ 28 ಕ್ವಾಂಟಿಟಿ ಬರ್ತಾ ಇದೆ. ಸೊ 28 ಕ್ವಾಂಟಿಟಿ ಬಂದಿದ್ದಾದ್ಮೇಲೆ ನಂಗೆ ಗೊತ್ತಿದೆ ಅಕಸ್ಮಾತ್ ಹಿಟ್ ಆಯ್ತು ಅಂತಂದ್ರೆ 1000 ರೂಪಾಯಿ ಮಾತ್ರ ಲಾಸ್ ಆಗುತ್ತೆ ಅಂತ. ಇಲ್ಲ ನನಗೆ 10,000 ರೂಪಾಯಿ ರಿಸ್ಕ್ ತಗೊಳ್ತೀನಿ ಅಂತಂದ್ರೆ ನೋಡಿ, ಇಲ್ಲಿ ಎಂಟ್ರಿ ಪ್ರೋಸೆಸ್ ಏನು ಚೇಂಜ್ ಆಗಲ್ಲ, ಸ್ಟಾಪ್ ಲಾಸ್ ಪ್ರೋಸೆಸ್ ಏನು ಚೇಂಜ್ ಆಗಲ್ಲ. ಆದ್ರೆ ನಾನು ಎಷ್ಟು ರಿಸ್ಕ್ ನ ತಗೊಳ್ತೀನೋ ಅದ್ರ ಮೇಲೆ ನಮಗೆ ರಿಟರ್ನ್ಸ್ ಬರುತ್ತೆ. ನೋಡಿ ಇವಾಗ 10,000 ರೂಪಾಯಿಗೆ ಕ್ವಾಂಟಿಟಿ ಚೇಂಜ್ ಆಯ್ತು, ಆದ್ರೆ ಎಂಟ್ರಿ ಪ್ರೈಸ್ ಚೇಂಜ್ ಆಗಲಿಲ್ಲ, ಸ್ಟಾಪ್ ಲಾಸ್ ಪ್ರೈಸು ಚೇಂಜ್ ಆಗಲಿಲ್ಲ. ಸೊ ಈ ತರ ನಾವೇನು ಅಂತಂದ್ರೆ ಇಂಟ್ರಾಡೇ ಅಂತಂದ್ರೆ ಮಾಡಲೇಬಾರ್ದು ಅಂತಲ್ಲ, ನಾವು ಇಂಟ್ರಾಡೇ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ನ ತಗೊಂಡು ನಾವು ಇಂಟ್ರಾಡೇ ಟ್ರೇಡ್ ನ ತಗೋಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಇನ್ನೊಂದು ಶೇರ್ಸ್ ನ ತೋರಿಸ್ತೀನಿ. ನೋಡಿ ಇಲ್ಲಿ ಅಗೈನ್ ಇನ್ನು 217 ರೂಪಾಯಿ. ಈ 217 ರೂಪಾಯಿ ಮೇಲ್ಗಡೆ 5 ಮಿನಿಟ್ಸ್ ಟ್ರೇಡ್ ಆಯ್ತು ಅಂತಂದ್ರೆ ನಾವು ಟ್ರೇಡ್ ನ ತಗೋಬೇಕು. ಡೇ ಸ್ಲೋ ಇಸ್ ದ ಸ್ಟಾಪ್ ಲಾಸ್ 212 ರೂಪಾಯಿ. ಅದಾದ್ಮೇಲೆ ಇದು 225 ಖಾಲಿ ಹೋಗುತ್ತೆ. ನೋಡಿ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಟ್ರೇಡ್ ತಗೋಬೇಕಾದ್ರೆ ಈ ರೈಟ್ ಸೈಡ್ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಏನು ಅಂತಂದ್ರೆ ಈ ಪ್ರತಿ ಸಲಿನೂ ನಾನು ಟ್ರೇಡ್ ನ ತಗೊಳ್ತಾ ಇದ್ದೀನಿ ಅಂತಂದಾಗ ನಾನು ಕ್ಯಾಲ್ಕುಲೇಟೆಡ್ ಮಾಡೇ ತಗೊಂಡಿದ್ದೀನಿ. ಅಕಸ್ಮಾತ್ ಹಿಟ್ ಆಯ್ತು ಅಂತಂದ್ರೆ ನಾನು ಆ ಲಾಸ್ಗೆ ರೆಡಿ ಇದ್ದೀನಿ ಅಂತಾನೆ ತಗೊಳ್ತಾ ಇದ್ದೀನಿ. ಆ ಮೈಂಡ್ ಸೆಟ್ ಅಲ್ಲಿ ಮಾತ್ರ ನಾವು ಟ್ರೇಡಿಂಗ್ ತಗೊಂಡ್ರೆ ನಾವು ಟ್ರೇಡಿಂಗ್ ನ ಮಾಡ್ಬೋದು, ಇಲ್ಲ ಅಂತಂದ್ರೆ ನಾವು ಮಾಡಕ್ಕಾಗಲ್ಲ. ಸೊ ಈ ಮೂರು ಸ್ಟಾಕ್ಸ್ ನ ನಾನು ಇವತ್ತು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸಿದೀನಿ. ಈಗ ಏನು ಅಂತಂದ್ರೆ ಒಂದು ಗ್ಯಾಪ್ ಅಪ್ ಆದಾಗ ನನ್ನ ಹತ್ರ ಒಂದು ಸ್ಟ್ರಾಟಜಿ ಇದ್ದಿದ್ರೆ ಅಟ್ಲೀಸ್ಟ್ ಇವತ್ತೊಂದು ಇಂಟ್ರಾಡೇ ಟ್ರೇಡ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೆ ಅಂತ ನಿಮ್ಗೆ ಏನಾದ್ರು ಮೈಂಡ್ ಅಲ್ಲಿ ಇದ್ದಿದ್ರೆ ಇದೊಂದು ಬೆಸ್ಟ್ ಸ್ಟ್ರಾಟಜಿ, ನೀವು ಯುಟಿಲೈಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ, ಇದೊಂದು ಸ್ಟಾಕು ಪ್ಲಸ್ ಇದೊಂದು ಸ್ಟಾಕು ಪ್ಲಸ್ ಇದೊಂದು ಸ್ಟಾಕು. ಇವಾಗ ಈ ಸ್ಟಾಕು ಕೂಡ ಗ್ಯಾಪ್ ಅಪ್ ಆಯ್ತು, ಆದ್ರೆ ಈ ಸ್ಟಾಕ್ ಅಲ್ಲಿ ನಾನು ಟ್ರೇಡ್ ನ ತಗೊಳಂಗಿಲ್ಲ. ಯಾಕೆ ಅಂತ ನೀವು ಅಬ್ಸರ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹೌದಾ ಅಲ್ವಾ ಅಂತ ನಾನು ತಿಳಿಸ್ತೀನಿ. ನೋಡಿ ಈ ಸ್ಟಾಕು ಈ ಸ್ಟಾಕು ಈ ಸ್ಟಾಕು ಎಸ್ ನಾವು ತಗೋಬೇಕಾಗಿತ್ತು, ಆದ್ರೆ ಇದರಲ್ಲಿ ನಾವು ತಗೋಬಾರ್ದು. ಗ್ಯಾಪ್ ಅಪ್ ಆಗಿದೆ, ಆದ್ರೆ ಈ ಸ್ಟಾಕ್ ಅಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಇದೆ. ಸೊ ನನ್ನ ಎಷ್ಟೋ ವಿಡಿಯೋಸ್ನ ನೀವು ನೋಡಿರ್ತೀರಾ, ಈ ವಿಡಿಯೋದಲ್ಲೂ ನಾನು ಅದನ್ನೇ ಹೇಳಿದ್ದೀನಿ. ಪ್ಲಸ್ ಏನು ಅಂತಂದ್ರೆ ನೀವು ಅಷ್ಟು ವಿಡಿಯೋಸ್ ಅಲ್ಲಿ ನೋಡಿರೋದ್ರಲ್ಲಿ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತದೆ ಅಥವಾ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಈ ಇದನ್ನ ನೀವು ಅಬ್ಸರ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೌದಾ ಅಲ್ವಾ ಅಂತ ಹೇಳ್ತೀನಿ. ಸೊ ಈ ಸ್ಟಾಕ್ನ ನಾವು ಇಂಟ್ರಾಡೇಗೆ ಇವತ್ತು ತಗೊಳಂಗೆ ಇಲ್ಲ. ಸೊ ಫ್ರೆಂಡ್ಸ್, ಒಂದು ಇಂಟ್ರಾಡೇ ನೀವೇನಾದ್ರು ಮಾಡ್ತೀವಿ ಅಂತಂದ್ರೆ ವಿತ್ ರಿಸ್ಕ್ ನ ತಗೊಂಡೇ ನಾವು ರಿಟರ್ನ್ಸ್ ನ ತಗೋಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲಸ್ ಇದನ್ನ ಇನ್ ಡೀಟೈಲ್ ಆಗಿ ನೀವೇನಾದ್ರೂ ಕಲಿಬೇಕು ಅಂತ ಇದ್ರೆ, ಇದೊಂದೇ ಅಂತಲ್ಲ, ಇಂಟ್ರಾಡೇ ಟೈಮಲ್ಲಿ ಇಂಟ್ರಾಡೇ ಮಾಡ್ಬೇಕಾಗುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ನಮ್ಗೆ ಬೇರೆ ಆಪ್ಷನ್ಸ್ ಇರಲ್ಲ, ಸೊ ಇಂಟ್ರಾಡೇನೆ ಮಾಡ್ಬೇಕಾಗುತ್ತೆ. ಇಲ್ಲ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಅಂತಂದ್ರೆ, ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಒಂದು 10ರಿಂದ 22 ದಿನ ಹೋಲ್ಡ್ ಮಾಡುವಂತ ಒಂದು ಟ್ರೇಡು, ಪ್ಲಸ್ ಅಗ್ರೆಸಿವ್ ಸ್ವಿಂಗ್ ಟ್ರೇಡಿಂಗ್ ಏನಾದ್ರು ನೀವು ಮಾಡ್ತೀವಿ ಅಂತಂದ್ರೆ 1ರಿಂದ 5 ದಿನ ಹೋಲ್ಡ್ ಮಾಡೋದಕ್ಕೆ ಒಂದು ಸೆಟಪ್. ಇಲ್ಲ ನಾನು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತೀನಿ ಅಂತಂದ್ರೆ 3 ಮಂತ್ಸ್ ಹೋಲ್ಡ್ ಮಾಡೋದಕ್ಕೆ ಒಂದು ಸೆಟಪ್. ಇಲ್ಲ ನಾನು ಮೀಡಿಯಂ ಟು ಲಾಂಗ್ ಟರ್ಮ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾಸ್ನ ನಾವು ನಿಮಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಇದನ್ನ ನೀವೇನಾದ್ರು ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ತಗೋಬಹುದು. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.